ಶ್ರೀರಾಮ್ ಜೈ ಆಂಜನೇಯ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಕಿಚನ್ ಆಫ್ MK's ಚಾನಲ್. ಸೊ ಇವತ್ತಿಂದ ಡಿಶ್ ಬಂದುಬಿಟ್ಟು ಸೋಯಾ ಚಂಕ್ಸ್ ಫ್ರೈ. ಸೊ ಕಮ್ ಲೆಟ್ಸ್ ಸಿ ಹೌ ಟು ಪ್ರಿಪೇರ್ ಇಟ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇಲ್ಲ ಏನು ಮಾಡ್ಕೊಂಡಿನಿ, ಒಂದು ವೆಸಲ್ದಾಗ ಒಂದು ಬೊಗೊನಿದಾಗ ವಾಟರ್ ಹಾಕ್ಕೊಂಡು ಅದನ್ನು ಹೀಟ್ ಮಾಡ್ಕೊಂಡಿನಿ. ಆ ಒಂದು ಹಾಟ್ ವಾಟರ್ದಾಗ ನಾನು ಸೋಯಾ ಚಂಕ್ಸನ್ನು ಹಾಕೀನಿ, ಸೊ ದ್ಯಾಟ್ ಅದು ನೀಟಾಗಿ ಬಾಯ್ಲ್ ಆಗಬೇಕಂಥೇಳಿ. ಸೊ ಅದು ಒಂದು 5 ಮಿನಿಟ್ಸ್ ಬಿಡ್ಬೇಕು ಅದನ್ನು. ಆಮೇಲೆ ಒಂದು ಬೌಲ್ದಾಗ ಹ್ಯಾವ್ ಟೇಕನ್ ಕರ್ಡ್ ಆ್ಯಂಡ್ ಚಿಲ್ಲಿ ಪೌಡರ್, ಗರಂ ಮಸಾಲ ಆ್ಯಂಡ್ ಕೊರಿಯಂಡರ್ ಪೌಡರ್. ನಿಮ್ಮ ಕಡೆ ಯಾವ್ಯಾವ ಮಸಾಲ ಅದಾವಲ್ಲ ಅದನ್ನೆಲ್ಲ ನೀವು ಹಾಕೋಬೋದು. ಆ್ಯಂಡ್ ಐ ಆಮ್ ಆ್ಯಡಿಂಗ್ ಹಿಯರ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸೊ ದ್ಯಾಟ್ ಅದು ಟೇಸ್ಟ್ ಚಲೋ ಕೊಡ್ತೈತೆ ಅಂಥೇಳಿ ಐ ಆಮ್ ಆ್ಯಡಿಂಗ್ ಇಟ್. ಸೊ ನೀಟಾಗಿ ಎಲ್ಲನೂ ಕಲಿಸ್ಕೋಬೇಕು. ಆ್ಯಂಡ್ ಆಫ್ಟರ್ ದ್ಯಾಟ್ ಐ ಆಮ್ ಆ್ಯಡಿಂಗ್ ಬಿಟ್ ಆಫ್ ಸಾಲ್ಟ್ ಹಾಕೊಂಡಾದ್ಮೇಲೆ ಇದೇನು ಸೋಯಾ ಇಲ್ಲ, ಫುಲ್ ಕುದಿಬಾರ್ದು, ಅದು ಗಿಜಿ ಆಗಬಾರ್ದು. ಒಂದು 75% ಬಾಯ್ಲ್ ಮಾಡ್ಕೋಬೇಕು. ಆಮೇಲೆ ಬಾಯ್ಲ್ ಆಗಿರೋಂಥದ್ದು ಸೋಯಾನ ನಾವಿಲ್ಲಿ ಕಡ್ದಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋನೆಲ್ಲ. ಅದೆಲ್ಲ ಕರ್ಡ್ ಮತ್ತೆಲ್ಲ ಮಸಾಲ ಸೋಯಾಗ ಹತ್ಕೋಬೇಕು. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋನು. ಹಂಗೆ ಮಿಕ್ಸ್ ಮಾಡ್ಕೊತ ನಾನು ಹಂಗೆ ಚಮಚ ಹಂಗೆ ಒಗ್ಯಾಕತ್ತೀನಿ. ಆ್ಯಕ್ಚುಲಿ ಐ ವಾಸ್ ಡೂಯಿಂಗ್ ವಿಡಿಯೋ ವಿತ್ ಓನ್ಲಿ ಒನ್ ಹ್ಯಾಂಡ್, ಒಂದೇ ಕೈಯಿಂದ ಮಾಡಕತ್ತಿದ್ದೆ. ಸೊ ದ್ಯಾಟ್ ಅದು ಅಲ್ಲಿ ಇಲ್ಲಿ ಸ್ವಲ್ಪ ಆಗೈತಿ. ಸೊ ಇಗ್ನೋರ್ ಇಟ್. ಸೊ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ನಾವು ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋದು. ಕಾರ್ನ್ಫ್ಲೋರ್ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಾರ್ನ್ಫ್ಲೋರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ನಾವು ಅದನ್ನು ಆಯಿಲ್ದಾಗ ಫ್ರೈ ಮಾಡ್ಕೋಬೇಕು. ನಾನು ಆಲ್ರೆಡಿ ಒಂದು ರೆಸಿಪಿಯನ್ನು ಫ್ರೈ ಮಾಡಿದ್ದೆ, ಅದೇ ಆಯಿಲ್ದಾಗ ಐ ಆಮ್ ಫ್ರೈಯಿಂಗ್ ದಿಸ್ ಸೋಯಾ ಚಂಕ್ಸ್. ಸೊ ನೀಟಾಗಿ ಒಂದೊಂದೇ ಬಿಡಾಕತ್ತೀನಿ, ಯಾಕಂದರೆ ಅದು ಆಯಿಲ್ ಕಾದಿರ್ತದಲ್ಲ, ಅದು ಸಿಡಿಬಾರ್ದು ಅಂಥೇಳಿ. ಆ್ಯಂಡ್ ಇಫ್ ಯು ಪುಟ್ ಎಲ್ಲನೂ ಒಮ್ಮೆ ಎಟ್ ಎ ಟೈಮ್ ಹಾಕಿದ್ರೆ ಏನಾಗ್ತೈತೆ, ಅದು ನೀಟಾಗಿ ಫ್ರೈ ಆಗೋಂಗಿಲ್ಲ. ಸೊ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ. ಪುಟ್ ಸಮ್ ಆಫ್ ದ ಚಂಕ್ಸ್ ಆ್ಯಂಡ್ ಯು ಕ್ಯಾನ್ ಫ್ರೈ ಇಟ್. ಈ ಥರ ಆಗೋ ತನಕ ನೀವು ಫ್ರೈ ಮಾಡ್ಕೋಬೇಕು ಅದನ್ನು. ಸೋಯಾ ಇಲ್ಲಿ ನಮ್ಮದು ಸೋಯಾ ಚಂಕ್ಸ್ ಫ್ರೈ ಇಟ್ ಈಸ್ ರೆಡಿ. ಸೊ ಇದಕ್ಕೆ ನಾನು ಸ್ವಲ್ಪ ಏನಿದು ಆರಿಗ್ಯಾನೋವನ್ನು ಆ್ಯಡ್ ಮಾಡ್ಕೊಳಕತ್ತೀನಿ. ಪ್ಲಸ್ ಆ್ಯಂಡ್ ಆಫ್ಟರ್ ದಿಸ್ ಐ ಆಮ್ ಆ್ಯಡಿಂಗ್ ಸಮ್ ಲೆಮನ್. ಸೊ ಅದು ಹುಳಿ ಟೇಸ್ಟ್ ಕೊಡಲಿ ಅಂತ ಲೆಮನ್ ಹಾಕ್ಕೊಂಡಿದ್ದು. ಸೊ even you can also try at home. Thank you for watching the video.